ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣ ನ್ಯಾಯನಿಷ್ಠುರವಾಗಿ ಸತ್ಯದ ಪರವಾಗಿ ತನಿಖೆ ಆಗಬೇಕು ಅಂತ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ. ಹಾಗಾಗಿ ಹೊಸದೊಂದು ಅಂಶ ಕಿವಿಗೆ ಬಿದ್ದ ತಕ್ಷಣ ವೀಕ್ಷಕರ ಜೊತೆ ಹಂಚಿಕೊಳ್ಳುವಂತಹ ಕಾರಣದಿಂದ ನಾನು ಬಂದಿದ್ದೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ನಮಗೆಲ್ಲ ಗೊತ್ತು, ಸೌಜನ್ಯ ತಾಯಿ ಕುಸುಮಾವತಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟಿಗೆ ಸಲ್ಲಿಸಿದ್ರು. ಅದೇನಪ್ಪ ಅಂತಂದರೆ, ಸುಮಾರು 74 ಅಸಹಜ ಸಾವುಗಳ ಪ್ರಕರಣಗಳೇನಿದ್ದಾವೆ ಅವುಗಳಿಗೆ ಪ್ರತ್ಯೇಕವಾದಂತಹ FIR ಮಾಡಿ ತನಿಖೆ ನಡೆಸಬೇಕು ಅಂತ SITಗೆ ಸೂಚನೆ ಕೊಡಬೇಕು. ಯಾಕೆ ಅಂತಂದರೆ 39/2025 ಅಥವಾ BNSSನ 211 ಅಡಿಯಲ್ಲಿ ಒಂದೇ ಒಂದು FIR ಮಾಡಿ ತನಿಖೆ ನಡೀತಾ ಇರುವ ಕಾರಣಕ್ಕಾಗಿ ಅಸಹಜ ಸಾವುಗಳು ಬಹಳ ನಡೆದಿದ್ದಾವೆ. ಅವುಗಳೆಲ್ಲವೂ ಕೂಡ ಪ್ರತ್ಯೇಕವಾಗಿ FIR ಆಗಿ ತನಿಖೆಯಾಗೋದಕ್ಕೆ ಯೋಗ್ಯವಾದಂಥವು ಅಂತನ್ನುವುದು ಅವರ ಅಹವಾಲಾಗಿತ್ತು. ಅದು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ವಿಚಾರಣೆಗೆ ಬರ್ತದೆ. ಅದು ಹಾಗೆ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರಂತೆ, ಸರ್ಕಾರಕ್ಕೆ SIT ಇನ್ನೂ ಈ ಪ್ರಕರಣಗಳ ದಾಖಲೆ ಸಲ್ಲಿಸಿಲ್ಲ, ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ. ಆಗ ಹೈಕೋರ್ಟು ಇಲ್ಲಿ ಇರೋಂತಹ ವಿಷಯ 74 ಅಸಹಜ ಸಾವುಗಳ ಪ್ರಕರಣಕ್ಕೆ ನೀವು ಪ್ರತ್ಯೇಕ FIR ಯಾಕೆ ದಾಖಲಿಸಿಲ್ಲ ಅಂತ ಅನ್ನೋದು. ಹಾಗಾಗಿ ನ್ಯಾಯಾಲಯದಲ್ಲಿ ಲಭ್ಯ ಇರುವಂತಹ ಏನು ವಿವರಗಳಿದ್ದಾವೆ ಆ ದಾಖಲೆಗಳನ್ನೇ ಪಡ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ನೀವು ಮಂಡನೆ ಮಾಡಿ ಅಂತ ಫೆಬ್ರವರಿ 3ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆಯಂತೆ. ಕಾದ್ ನೋಡೋಣ. ಯಾಕಂತಂದರೆ ಈ ಧರ್ಮಸ್ಥಳದ ಅಸಹಜ ಸಾವುಗಳು, ಕೊಲೆ, ಅತ್ಯಾಚಾರ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟು ಪ್ರಾರಂಭದಿಂದನೂ ಕೂಡ ಸಂತ್ರಸ್ತರ ಕುಟುಂಬದವರು ಮತ್ತು ನ್ಯಾಯಕ್ಕಾಗಿ ಕೇಳ್ತಾ ಇರುವಂತಹ ಸಮಾಜದ ನ್ಯಾಯನಿಷ್ಠುರಿಗಳು, ಸತ್ಯಪ್ರೇಮಿಗಳು ಕೇಳ್ತಾ ಇರೋದು ಇದನ್ನೇನೆ. ನೀವು FIR ದಾಖಲೆ ಮಾಡಿ C ರಿಪೋರ್ಟು B ರಿಪೋರ್ಟು ಅಂತ ಹಾಕಿ ಎಲ್ಲವನ್ನ ಕ್ಲೋಸ್ ಮಾಡ್ತಾ ಇದ್ದೀರಿ ಫೈಲ್ಗಳನ್ನು. ಹಾಗೆ ಮಾಡುವ ಬದಲು ಸರಿಯಾದಂತಹ ತನಿಖೆಯನ್ನು ಮಾಡಿ ನ್ಯಾಯವನ್ನು ಹೊರಗೆ ತೆಗೀರಿ. ಯಾರು ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ನಮ್ಮ ಅಧಿಕಾರ ಮತ್ತು ಅದು ಅಗತ್ಯ ಅನ್ನುವಂತಹ ಮಾತು. ಹಾಗಾಗಿ ಈಗ ಹೈಕೋರ್ಟಿನ ಮುಂದೆ ಇರುವಂತಹ ಈ ಅಂಶ, ಸರ್ಕಾರ ಏನು ದಾಖಲೆಗಳನ್ನು ತಗೊಂಡು ಹೈಕೋರ್ಟಿಗೆ ಕೊಡ್ತದೆ ಮತ್ತು ಹೈಕೋರ್ಟು ನ್ಯಾಯದ ಪರವಾಗಿ ನಮಗೆ ನಮ್ಮ ನಿರೀಕ್ಷೆಗಳನ್ನು ಹುಸಿ ಮಾಡದಿರಲಿ ಅಂತನ್ನುವಂತಹ ನಿರೀಕ್ಷೆ ಈ ಸಮಾಜದ್ದು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ನಮಗೆಲ್ರಿಗೂ ಗೊತ್ತು, ಈಗ ಇರುವಂತಹ SIT ರಚನೆಯಾಗಿದ್ದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಬರೆದಂತಹ ಪತ್ರ. ಧರ್ಮಸ್ಥಳದಲ್ಲಿ ನಡೆದಂತಹ ಅಸಹಜ ಸಾವುಗಳು, ಅತ್ಯಾಚಾರ ಇಂತಹ ಹಲವು ಪ್ರಕರಣಗಳು ಕಿವಿಗೆ ಬೀಳ್ತಾ ಇದ್ದಾವೆ. ಹಾಗಾಗಿ ಇದರ ಬಗ್ಗೆ ತನಿಖೆ ಮಾಡಿ ನ್ಯಾಯವನ್ನು ಹೊರಗೆ ತೆಗೆಯೋದಕ್ಕಾಗಿ SITಯನ್ನು ರಚನೆ ಮಾಡಬೇಕು ಅಂತ ಅದಕ್ಕೆ ಒಪ್ಪಿ 20 ವರ್ಷಗಳ ಪ್ರಕರಣಗಳನ್ನು ನೀವು ತನಿಖೆ ಮಾಡಬೇಕು ಅನ್ನುವಂತಹ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿರುವಂತಹ ಒಂದು SIT ರಚನೆ ಆಗಿದೆ ಮತ್ತು ಹಲವು ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ನಂತರವೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ SITಗೆ ಪ್ರಗತಿ ಏನಾಗಿದೆ ನಮಗೆ ತಿಳಿಸಿ ಅಂತ ಒಂದು ಪತ್ರವನ್ನು ಬರೆದಿದ್ದು ಕೂಡ ನಮಗೆ ಗೊತ್ತಿದೆ. ಆದರೆ ಇದುವರೆಗೂ SITಯಿಂದ ತನಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಕ್ಕಿಲ್ಲ. ಇದು ಒಂದು ಕ್ವಾಸಿ ನ್ಯಾಯಾಲಯದ ಅಧಿಕಾರ ಇರುವಂತಹ ಆಯೋಗ ಆಗಿರುವ ಕಾರಣಕ್ಕಾಗಿ ತನಗೆ ಈ SITಯ ವಿಚಾರಣೆಯ ಪ್ರಗತಿಯ ವರದಿಯನ್ನು ಕೊಡುವಂತೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ಅಂತ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ಅಂತ ಅನ್ನುವಂತಹ ಮಾಹಿತಿ ಕೂಡ ಬಹಿರಂಗ ಆಗಿದೆ. ಇಲ್ಲೂ ಕಾದು ನೋಡೋಣ. SIT ಮಹಿಳಾ ಆಯೋಗದ ಈ ಒಂದು ಕೋರಿಕೆಯನ್ನು ಅಥವಾ ಈ ಒಂದು ಪತ್ರಕ್ಕೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತದೆ ಅಂತ ಮತ್ತೆ ನಾವು ಯೋಚನೆ ಮಾಡೋದು ಅಥವಾ ನಾವು ಬಯಸೋದು ಸತ್ಯದ ಪರವಾಗಿ ನ್ಯಾಯನಿಷ್ಠುರವಾದಂತಹ ಒಂದು ವರದಿ ಬರಬೇಕು ಅಂತ ಅನ್ನೋದು. ಇದೇ ವೇಳೆಗೆ ಈ ಪ್ರಕರಣ ಅಂದರೆ ಕೇವಲ SITಯ ರಚನೆಯ ಪ್ರಶ್ನೆ ಅಲ್ಲ, ಬದಲಿಗೆ ಈ ಇಡೀ ಪ್ರಕರಣ ಸೌಜನ್ಯ ಪ್ರಕರಣವಾಗಿ CBI ನ್ಯಾಯಾಲಯ ತನಿಖೆಯನ್ನು ನಡೆಸಿ ವಿಚಾರಣೆಯನ್ನು ನಡೆಸಿ CBI ನ್ಯಾಯಾಲಯ ಒಂದು
ತೀರ್ಪನ್ನು ಕೊಟ್ಟಾಗ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದನ್ನು ಪದೇ ಪದೇ ಧರ್ಮಸ್ಥಳದ ಪ್ರಕರಣಗಳ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ. ಯಾಕೆ ಅಂತಂದರೆ, ನ್ಯಾಯದ ದಾರಿಯಲ್ಲಿ ಒಂದು ಸುಳಿವನ್ನು ಕೊಡಬಹುದಾದಂತಹ ಸೂಚನೆ CBI ನ್ಯಾಯಾಲಯದ ಆ ಅಂಶದಲ್ಲಿ ಇದೆ ಅಂತ ಅನ್ನೋದನ್ನು ಗಮನಿಸಿರುವ ಕಾರಣಕ್ಕಾಗಿ. ಅದೇನೆಂದರೆ, ಪೋಸ್ಟ್ಮಾರ್ಟಮ್ ಮಾಡುವಾಗ ಮತ್ತು ಆ ಒಟ್ಟು ವೈದ್ಯಕೀಯ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಹಲವು ಲೋಪದೋಷಗಳು ಕಂಡುಬಂದಿದ್ದಾವೆ. ಹಾಗಾಗಿ ಅಂತಹ ಲೋಪದೋಷಕ್ಕೆ ಕಾರಣರಾದಂತಹ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಅದಮ್ ಅವರುಗಳನ್ನು ವಿಚಾರಣೆಗೆ ಒಳಪಡಿಸಿ ಸತ್ಯವನ್ನು ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಇದೆ ಅಂತ ಅನ್ನುವುದು CBI ನ್ಯಾಯಾಲಯದ ಇಂಗಿತ ಆಗಿತ್ತು. ಒಂದು ದಿ ಫೈಲ್ RTI ಮೂಲಕ ತೆಗೆದುಕೊಂಡಂತಹ ದಾಖಲೆಗಳಲ್ಲಿ ದೃಢಪಟ್ಟಿರೋದೇನೆಂದರೆ, ಡಾಕ್ಟರ್ ರಶ್ಮಿ ಅವರು ಯಾವುದೋ ಕಾರಣಕ್ಕಾಗಿ ದೀರ್ಘಕಾಲ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದಂತಹ ಕಾರಣಕ್ಕಾಗಿ ಅವರನ್ನು ಸೇವೆಯಿಂದ ವಜಾ ಮಾಡಲಾಗಿದೆಯಂತೆ. ಮತ್ತು ಹಾಗೆ ಸೇವೆಯಿಂದ ವಜಾ ಮಾಡಿರುವ ಕಾರಣಕ್ಕಾಗಿ ಅವರನ್ನು ಈ ಪ್ರಕರಣದಲ್ಲಿ ವಿಚಾರಣೆ ಮಾಡುವಂತಹ ಪ್ರಮೇಯ ಬರುವುದಿಲ್ಲ ಎನ್ನುವಂತಹ ಟಿಪ್ಪಣಿಯನ್ನು ಇಲಾಖೆಯಿಂದ ಕಳಿಸಿಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಇಲ್ಲಿ ಪ್ರಶ್ನೆ ಏನು? CBI ನ್ಯಾಯಾಲಯ ಸೌಜನ್ಯ ಪ್ರಕರಣವನ್ನು ವಿಚಾರಣೆ ನಡೆಸುವಾಗ ಕಂಡು ಬಂದಂತಹ ದೃಢವಾದಂತಹ ಅಂಶಗಳ ಆಧಾರದಲ್ಲಿ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಸಂತೋಷ್ ರಾವ್ ನಿರಪರಾಧಿ, ಅಪರಾಧಿಗಳು ಯಾರು ಅಂತ ಪತ್ತೆ ಮಾಡಬೇಕು ಅಂದರೆ ಈ ಥರದ ಕರ್ತವ್ಯ ಲೋಪಗಳನ್ನು ಮಾಡಿದವರನ್ನು ವಿಚಾರಣೆ ಮಾಡಬೇಕು ಅಂತ. ರಶ್ಮಿ ಅವರ ಮೇಲೆ ಇನ್ನಾವುದೋ ಕರ್ತವ್ಯ ಲೋಪಕ್ಕೆ ನೀವು ಕ್ರಮವನ್ನು ಕೈಗೊಂಡು ಅವರನ್ನು ವಜಾ ಮಾಡಿದ್ದನ್ನು ಈ ಒಂದು ಪ್ರಕರಣದಲ್ಲಿ ಅವರು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಕೊಡೋದು ಸರಿಯಾದ ರೀತಿನ? ಕಾನೂನು ಇದಕ್ಕೆ ಒಪ್ಪಿಗೆ ಕೊಡ್ತದ ಅನ್ನುವಂತಹ ಪ್ರಶ್ನೆ ನನಗಂತೂ ಹೇಳುತ್ತೆ, ನಿಮಗೂ ಹೇಳುತ್ತೆ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ಇಂತಹ ಸಂದರ್ಭಗಳನ್ನೆಲ್ಲ ಸರ್ಕಾರ ಅಥವಾ ಅಧಿಕಾರ ಇರುವವರು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಮತ್ತೆ 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 ಹೇಳುವಂತಹ ಅನುಮಾನಗಳಿದಾವಲ್ಲ. ಈ ಎಲ್ಲ ಅಸಹಜ ಸಾವುಗಳು, ಅತ್ಯಾಚಾರ, ಕಿಡ್ನ್ಯಾಪು, ಈ ಎಲ್ಲ ಪ್ರಕರಣಗಳಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕಾಗಿ ಸರ್ಕಾರವೇ ಈ ಥರದ ಷಡ್ಯಂತ್ರಗಳನ್ನು ಹೊಸಿತಾ ಇದೆಯಾ ಅಂತ ನಮ್ಗನ್ಸಿದ್ರೆ, ಅದು ಅಲ್ಲದೇ ಇದ್ದರೆ ಅಲ್ಲ ಅಂತ ಸಾಬೀತುಪಡಿಸ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಇಲ್ಲ ಅಂತಂದರೆ ಈಗ ಇಷ್ಟೊಂದು ನಡೆಯಬಾರದಂತಹ ಘಟನೆಗಳು ನಡೆದಿದ್ದಾವಲ್ಲ, ಅಂತಹ ಘಟನೆ ಮರುಕಳಿಸಲಾರದಂತೆ ಮಾಡಿದವರಿಗೆ ಶಿಕ್ಷೆ, ಕಾಯ್ತಾ ಕೂತವರಿಗೆ ನ್ಯಾಯ ಕೊಡುವ ಬದಲು ಇಲ್ಲಿ ಯಾರೋ ಷಡ್ಯಂತ್ರ ಮಾಡ್ತಿದ್ದಾರೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರ ಮಾಡ್ತಾರೆ, ಭಕ್ತರ ನಂಬಿಕೆಗೆ ತೊಂದರೆ ಕೊಡ್ತಾರೆ ಅನ್ನುವಂತಹ ಹಣೆಪಟ್ಟಿಯನ್ನು ಅಂಟಿಸ್ತಾ ಇರುವವರ ಜೊತೆ ಸರ್ಕಾರವು ನಿಂತ ಹಾಗೆ ಆಗುತ್ತೆ. ಅಸಲಿಗೆ ಸತ್ಯ ಬೇಕು ಅಂತ ಕೇಳ್ತಾ ಇರುವ ಯಾರಾಗಲಿ ಅಥವಾ ಜನಶಕ್ತಿ ಮೀಡಿಯಾದಂತಹ ಮಾಧ್ಯಮ ಆಗಲಿ, ನಾವು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆನೂ ಮಾತಾಡ್ತಾ ಇಲ್ಲ, ಭಕ್ತರ ನಂಬಿಕೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಬದಲಿಗೆ ಆ ಕ್ಷೇತ್ರದ ಸುತ್ತಮುತ್ತ ಯಾರೋ ಮಾಡಿದಂತಹ ಅಪಚಾರದ ಕೆಲಸ ಇದೆಯಲ್ಲ, ಅಪರಾಧ ಇದೆಯಲ್ಲ, ಆ ಅಪರಾಧವನ್ನು ಎಸಗಿದ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಮಾಡಿ ಹೇಳಿಬಿಟ್ರೆ ಒನ್ಸ್ ಆ್ಯಂಡ್ ಫಾರ್ ಆಲ್ ಇದೆಲ್ಲವೂ ಕ್ಲೋಸ್ ಆಗಿಬಿಡ್ತದಲ್ಲ. ಅಲ್ಲಿ ನಡೆದಂತಹ ಭೂಕಬಳಿಕೆ, ಅಲ್ಲಿ ನಡೆದಂತಹ ಬೇರೆ ಬೇರೆ ರೀತಿಯ ಅನ್ಯಾಯಗಳು, ದೌರ್ಜನ್ಯಗಳು, ಅದು ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೆ ಹೆಸರು ಗೊತ್ತಿರುವ ಪ್ರಕರಣಗಳು, ಹೆಸರು ಗೊತ್ತಿಲ್ಲದ ಅದೆಷ್ಟು ಶವಗಳು ನೇತ್ರಾವತಿಯಲ್ಲಿ ತೇಲಿದಾವು, ರಕ್ತ ಹರಿದಿದೆಯೋ ಅದಕ್ಕೆ ಉತ್ತರವನ್ನು ಕೊಡುವಂತಹ ಬಾಧ್ಯತೆ ಸರ್ಕಾರದಿದೆ. ಹಾಗಾಗಿ ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಹೇಳಿದೆಯಲ್ಲ, ನೀವು ಮಾಹಿತಿಗಳನ್ನು, ದಾಖಲೆಗಳನ್ನು ನ್ಯಾಯಾಲಯದಿಂದನೇ ತಗೊಂಡು ಅಭಿಪ್ರಾಯ ಕೊಡಿ ಅಂತ. ಸೊ ಆ ಕೊಡುವ ಅಭಿಪ್ರಾಯಕ್ಕಾಗಿ ನಾವು ಕಾಯೋಣ. ನಮಗೆ ಸತ್ಯ ಬೇಕು, ನ್ಯಾಯ ಬೇಕು, ದೌರ್ಜನ್ಯಗಳು ನಿಲ್ಲಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ಇದಾಗಿತ್ತು ನನಗೆ ನಿಮ್ಮ ಜೊತೆ ಹಂಚ್ಕೋಬೇಕಾದಂತಹ ಕೆಲವು ವಿವರಗಳು. ಮಾತು ಮುಗಿಸೋ ಮುನ್ನ ನೀವಿನ್ನೂ ಜನಶಕ್ತಿ ಮೀಡಿಯಾದ
ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿದರೆ ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಜಾಯಿನ್ ಅಂತ ಇದೆ, ನೀವು ಜಾಯಿನ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿದರೆ, ಸಹಾಯ ಮಾಡಿದರೆ ಖಂಡಿತವಾಗ್ಲೂ ಕೂಡ ಒಂದು ನ್ಯಾಯನಿಷ್ಠುರ ಸತ್ಯಪರವಾದಂತಹ ಸಮಾಜವನ್ನು ಉಳಿಸಿಕೊಳ್ಳೋದಕ್ಕಾಗಿ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ.